ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ. ವೃಷಭ ರಾಶಿಯವರ ಮಾರ್ಚ್ ತಿಂಗಳು ಹೇಗಿದೆ ನೋಡೋಣ. ಏಪ್ರಿಲ್ಗೆ ಹೊಸ ವರ್ಷ ಬರುತ್ತೆ, ಮಾರ್ಚ್ ಎಂಡಿಂಗ್ ಅಲ್ಲಿ ಯುಗಾದಿ ಇದೆ. ಸೊ ಎಲ್ಲ ಯಾವ ರೀತಿಯ ಬದಲಾವಣೆ ತರುತ್ತೆ ನೋಡೋಣ. ಮೊದಲನೇದಾಗಿ ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ತುಂಬಾ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ವೆಡ್ಡಿಂಗ್ ರಿಂಗ್ ಬರುವಂಥದ್ದು, ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆಗಳು ಇದೆ. ಲವ್ ಆಫರ್ ಬರುವಂಥ ಸಾಧ್ಯತೆ ಇದೆ. ಸೊ ನೀವು ಅನ್ಕೊಂಡಿರೋ ವ್ಯಕ್ತಿಗಿಂತ ಬೇರೆ ವ್ಯಕ್ತಿ ಜೊತೆ ನಿಮ್ಮ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಯಾವುದೋ ಒಂದು ಫೀಮೇಲ್ ಪರ್ಸನ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಚಕ್ರ ಮೆಡಿಟೇಷನ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ತುಂಬ ದಪ್ಪ ಮುಖ ಇರೋರು ಯಾರು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಶತ್ರುಗಳ ಕಣ್ಣು ನಿಮ್ಮ ಮೇಲೆ ಇದೆ ಅಂತ ಹೇಳ್ತಾ ಇದೆ. ಜೊತೆಗೆ ಏನೋ ಒಂದು ರಂಜಾನ್ ಎಂಡಿಂಗ್, ರಂಜಾನ್ ಹಬ್ಬದ ದಿನ ನಿಮ್ಮ ಜೀವನದಲ್ಲಿ ಏನೋ ಒಂದು ನಕಾರಾತ್ಮಕ ಊರ್ಜಾ, ಏನೋ ಒಂದು ನೆಗೆಟಿವಿಟಿ ಕಾಣಿಸ್ಕೊಳ್ಳುತ್ತೆ. ಆವತ್ತು ನಿಮ್ಮ ದೇಹದ ಮೇಲೆ ಇರುವಂಥದ್ದು ಹೊರಗೆ ಹೋಗುತ್ತೆ ಅನ್ನುವಂಥದ್ದು ಇದೆ. ಬಿಕಾಸ್ ಒಂದು ವರ್ಷ ಅಥವಾ ಎಷ್ಟು ದಿವಸದಿಂದ ಇತ್ತು ಗೊತ್ತಿಲ್ಲ. ಸೊ ನೀವು ರಂಜಾನ್ ಆಚರಣೆ ಮಾಡಿದ್ರಿಂದ ನಿಮ್ಮ ಜೀವನದಲ್ಲಿ ಇದ್ದಂಥ ನೆಗೆಟಿವಿಟಿ ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಗಣೇಶನ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಇಬ್ರು ವ್ಯಕ್ತಿಗಳು ನಿಮ್ಮ ಏಳಿಗೆನ ಕಂಡು ಸಹಿಸ್ತೀರಾ, ತುಂಬಾ ನೆಗೆಟಿವಿಟಿನ ಮಾಡ್ತಿದ್ದಾರೆ ಅಥವಾ ತುಂಬಾ ನಿಮ್ಮನ್ನ ನೋಡಿ ನಗ್ತಾ ಇದ್ದಾರೆ. ನಿಮ್ಮ ಮುಂದೆ ನಿಮ್ಗೆ ಅಯ್ಯೋ ಪಾಪ ಅಂತಿದ್ದಾರೆ. ನಿಮ್ಮ ಬೆನ್ನಿಂದೆ ಹೋಗ್ಬಿಟ್ಟು ಹೀಗೆ ಆಗ್ಬೇಕಿತ್ತು, ಹೀಗೆ ಸರಿ ಅವರಿಗೆ ಇದೆ, ಅವರಿಗೆ ಪರ್ಫೆಕ್ಟ್ ದೇವ್ರು ಕೊಟ್ಟಿರೋದು ಅನ್ನುವಂಥ ರೀತಿಲಿ ಅವರು ಯೋಚನೆನ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಜೀವನನ ನರಕ ಮಾಡೋದ್ರಲ್ಲಿ ಅವರ ಪಾಲು ಕೂಡ ಇತ್ತು. ಸೊ ಇನ್ನ ಹೆಚ್ಚು ಸಮಯ ಇಲ್ಲ. ಸೊ ಅವರು ಅದನ್ನ ನೋಡ್ತಾರೆ, ಆ ಒಂದು ಸಮಸ್ಯೆನ ಅವರು ಕೂಡ ಕರ್ಮ ರಿಟರ್ನ್ ನೋಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ರಾಮ ಸೇತು ಏನಿತ್ತು, ರಾಮ ಸೇತು ಇತ್ತು, ಅದು ಮುಳುಗೋಗುತ್ತೆ, ಇನ್ಮೇಲೆ ರಾಮ ಸೇತು ಇರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ನಂಗೆ ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ಫ್ರಾಗ್ ಎನರ್ಜಿ ಇದೆ, ಮತ್ತೆ ರ್ಯಾಟ್ ಎನರ್ಜಿ ಕೂಡ ಇದೆ ಅನ್ನುವಂಥದ್ದು ಇದೆ. ಇಲಿ ಮತ್ತೆ ಮಂಡಕ ಅದ್ರ ಎನರ್ಜಿ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಸ್ವಲ್ಪ ದೋಷ ಇರೋರು ಅದನ್ನ ನಿವಾರಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಸಿಹಿ ಸುದ್ದಿನ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆರಿಯರ್ ಗ್ರೋತ್ ಆಗಬೇಕು, ಆಗ್ತಿಲ್ಲ ಅನ್ನೋರಿಗೆ ಆಗುತ್ತೆ. ಸ್ವಲ್ಪ ನಿಧಾನ ವಹಿಸಿ ಕ್ಲಾರಿಟಿ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ಗುಡ್ ನ್ಯೂಸ್ ಕೂಡ ಕೇಳ್ತೀರಾ, ಮತ್ತೆ ಗುಡ್ ನ್ಯೂಸ್ ಈ ಥರ ಗುಡ್ ನ್ಯೂಸ್ ಕೇಳಿ ತಕ್ಷಣ ಒಂದು ದೊಡ್ಡ ಬ್ಯಾಡ್ ನ್ಯೂಸ್ ಕೇಳ್ಬಿಡ್ತೀರಾ. ಈ ಗುಡ್ ನ್ಯೂಸ್ ಎಲ್ಲ ಮರ್ತೋಗೋ ಹಾಗೆ. ಬಟ್ ಅದಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡಬೇಡಿ. ಒಂದು 3 ಗುಡ್ ನ್ಯೂಸ್ ಬಂದಾಗ ಒಂದು ಬ್ಯಾಡ್ ನ್ಯೂಸ್ ಬಂದರೆ ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ, ಅದನ್ನ ಅಲ್ಲೇ ಬಿಟ್ಬಿಡಿ. ಸೊ ಏನು ಮಾಡೋಕ್ಕಾಗಲ್ಲ. ಕೆಲವನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದಷ್ಟು ಸಮಸ್ಯೆ ಹೆಚ್ಚಾಗುತ್ತೆ ಹೊರತು ಯಾವುದೇ ರೀತಿ ಸಮಸ್ಯೆ ಕಡಿಮೆ ಆಗೋದಿಲ್ಲ. ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಒಟ್ಟಾಗಿದ್ದಂಥವ್ರು ಇನ್ಮೇಲೆ ದೂರ ಆಗಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಯೂನಿವರ್ಸ್ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ, ನೋಡ್ತಾ ಇರುತ್ತೆ. ಸೊ ನೀವು ಯಾರನ್ನು ದೂರ ಮಾಡೋಕ್ಕೆ ಪ್ರಯತ್ನ ಪಟ್ರೆ ಅದು ನಿಮ್ಮನ್ನೇ ದೂರ ಮಾಡ್ಬಿಡ್ಬಹುದು ಅಂಥವ್ರಿಂದ. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಲವ್ ಪ್ರೊಫೈಲ್ ಬರುವಂಥದ್ದು, ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಯಾರಿಗೋ ಚಿನ್ನದ ಹಾರ ಗಿಫ್ಟ್ ಆಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ವೆಡ್ಡಿಂಗ್ಗೋಸ್ಕರ ತಗೊಳ್ತಿರೋ ಅಥವಾ ಹಾಗೆ ತಗೊಳ್ತಿರೋ ಗೊತ್ತಿಲ್ಲ, ಗೋಲ್ಡ್ ಆರ್ನಮೆಂಟ್ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಬಿಗ್ ಹಾರ್ಟ್ ನಿಮಗೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನೇವಿಲಿ ಜಾಬ್ ಸಿಗುವಂಥ ಸಾಧ್ಯತೆ ಇದೆ. ಫ್ಯಾಮಿಲಿ ರಿಲೇಟೆಡ್ ಇದ್ದಂಥ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಫ್ಯಾಮಿಲಿಲೂ ನಿಮ್ಮ ಜಾಗ ಜಮೀನಲ್ಲೂ ಮರಗಳು ಇದೆ. 2 ಮರದ ವಿಚಾರವಾಗಿ
ದೊಡ್ಡ ಜಗಳ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದ್ರ ಕಡೆ ಕೂಡ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರೋ ಈ 3 ಜನ ಸ್ನೇಹಿತರಲ್ಲಿ ಒಬ್ಬರ ತೂಕನ ಜಾಸ್ತಿ ಮಾಡಿ 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 ಅವ್ರಿಗೆ ತೊಂದರೆ ಮಾಡುವಂಥ ಪ್ರಯತ್ನನ ಇನ್ನಿಬ್ಬರು ಸ್ನೇಹಿತರು ಮಾಡ್ತಿದ್ದಾರೆ. ಲೈಕ್ ಒಂದ್ ರೀತಿ ಹೆವಿ ಎನರ್ಜಿ ನಿಮ್ಗೆ ಹಾಕಿ ನಿಮ್ಮನ್ನ ವಿಕಾರ ಮಾಡುವಂಥ ಪ್ರಯತ್ನನ ಮಾಡ್ತಿದ್ದಾರೆ. ನಾನು ಏನ್ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿದ್ರೆ ಸರಿ, ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡಿ, ಅದನ್ನ ಅಲ್ಲೇ ಬಿಟ್ಬಿಡಿ. ಯಾಕೆಂದ್ರೆ ಯೂನಿವರ್ಸ್ ಕರ್ಮ ರಿಟರ್ನ್ ಮಾಡುವಂತ ಯೋಚನೆನ ಮಾಡ್ತಾ ಇದೆ. ಸೊ ಹಾಗಾಗಿ ಕರ್ಮ ರಿಟರ್ನ್ ಆದಾಗ ಅವ್ರು ಯಾರು, ಯಾಕೆ ಮಾಡಿದ್ರು, ಹೇಗ್ ಮಾಡಿದ್ರು, ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಯಾರೋ ನಿಮ್ಮ ಬೆಡ್ಡಿಗೆ ರಿಲೇಟೆಡ್ ಒಂಚೂರು ಸಮಸ್ಯೆನ ಮಾಡಿದ್ದಾರೆ, ಅದ್ರ ಕಡೆ ಗಮನನ ಕೊಡಿ. ಇನ್ನು ಕೆಲವರಿಗೆ ವಾಶ್ರೂಮ್ ಅಲ್ಲಿ ಒಂದಷ್ಟು ನೆಗೆಟಿವ್ ಎನರ್ಜಿ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಯಾರಿಗೋ ಸಯಾಮಿ ಮಕ್ಕಳು ಹುಟ್ಟುವಂಥ, ವಿಚಿತ್ರವಾದಂಥ ಮಕ್ಕಳು ಹುಟ್ಟುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರಿಗೂ ಮಗು ಆಗೋಕ್ಕಿಂತ ಮುಂಚೆ ಮಕ್ಕಳಾಗಬೇಕಾಗಿತ್ತು, ಆಗದೆ ಇರೋ ಹಾಗೆ ತಡೆದಿದ್ದಾರೆ. ಮುಂದೆ ಆಗುವಂತ ಅನಾಹುತಕ್ಕೆ ಅವರೇ ಕಾರಣ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಯಾರು ಯಾರಿಗಾದ್ರೂ ಮದುವೆ ಆಗದೆ ಇರೋ ಹಾಗೆ ತಡೆದಿದ್ರೆ ಅದು ನಿಮ್ಗೆ ಬಿಟ್ಟಂತ ವಿಚಾರ ಅನ್ನುವಂಥದ್ದು ಕೂಡ ಇದೆ. ಕುಲದೇವರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಧರ್ಮಸ್ಥಳದಲ್ಲಿ ವಿವಾಹ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಸೊ ಯಾರೋ ಮಗುನ ಏನೋ ಒಂದು ಪ್ರಾಣಿ ತಗೊಂಡು ಹೋಗಿ ತಿನ್ನುವಂತ ದೃಶ್ಯ ಟಿವಿಲಿ ನೋಡ್ತೀವಿ ಅಂತ ಕಾಣಿಸ್ತಾ ಇದೆ. ಆ ಥರ ಆಗದೆ ಇರಲಿ ಭಗವಂತ. ಜೊತೆಗೆ ರಿಲ್ಯಾಕ್ಸ್ ಮಾಡಿ, ನಿಮ್ಮ ಬಿಸ್ನೆಸ್ ಚೆನ್ನಾಗಾಗತ್ತೆ. ನೇಚರ್ ಯಾವಾಗಲೂ ನಿಮ್ಮನ್ನ ನೋಡ್ತಾ ಇರುತ್ತೆ, ನೇಚರ್ ಆಶೀರ್ವಾದ ನಿಮ್ಮ ಜೊತೆ ಇರುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಹನಿಮೂನ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಬರುತ್ತೆ. ಸೊ ಬ್ಲಡ್ ರಿಲೇಟೆಡ್ ಸ್ವಲ್ಪ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವೇನೋ ಹುಡ್ಕೊಂಡು ಹೊರಟಾಗ ಸ್ವಸ್ತಿಕ್ ಸಿಂಬಲ್ ನಿಮ್ಮನ್ನ ಒಂದು ಮಾರ್ಗದರ್ಶನ ತೋರಿಸುತ್ತೆ. ಸ್ವಸ್ತಿಕ್ ಸಿಂಬಲ್ ಅನ್ನುವಂಥದ್ದು ಇದೆ. ಸೊ ಹೊಸ ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ಹಿಂದೆ ತಿರುಗಿ ನೋಡಕ್ ಹೋಗ್ಬೇಡಿ. ಸೊ ಕುತ್ಕೊಂಡು ಮಾತಾಡ್ಕೊಂಡು ಹಿಂದೆ ತಿರ್ಗಕ್ ಹೋಗಿ ಏನೋ ಒಂದಷ್ಟು ಸಮಸ್ಯೆ ಮಾಡ್ಕೊಳ್ತೀರಾ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ನೆತ್ತಿ ಮೇಲೆ ಕಿಸ್ ಕೊಟ್ಟು ಏನೋ ಒಂದು ಗಿಫ್ಟ್ ಕೊಡ್ತಾರೆ, ನೆತ್ತಿ ಮೇಲೆ ಒಂದು ಮುತ್ತನ್ನ ಕೊಟ್ಬಿಟ್ಟು ಗಿಫ್ಟ್ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪಪ್ಪಿ ಏನಿದೆ, ಅದು ಪಪ್ಪಿ ಡಾಗ್, ಅದು ಮರಿ ಹಾಕುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಾವಿಲಿ ನೀರ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಬಾವಿ ಒಣಗೋಗಿದೆ, ಮುಚ್ಚಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ. ಮುಚ್ಚಾಕ್ಬೇಡಿ, ಇನ್ನೊಂದ್ ಸ್ವಲ್ಪ ದಿನ ಅದರಲ್ಲಿ ನೀರ್ ಬರುತ್ತೆ ಮತ್ತೆ ವಾಪಸ್ಸು. ಅದನ್ನ ಮುಚ್ಚಾಕ್ಬೇಡಿ, ಅದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಆ ಬಾವಿನ ಮುಚ್ಚಾಕ್ಬೇಡಿ 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 ಅಂತ ಇದೆ. ನನಗೆ ಗೊತ್ತಿಲ್ಲ ಯಾರ ಮನೇಲಿ ಅಂತ. ಊಟ ತಿಂಡಿಗೆ ಸಮಸ್ಯೆ ಆಗ್ತಾ ಇದೆ. ಐ ಮೀನ್ ಸರಿಯಾದ ರೀತಿಯಲ್ಲಿ ಊಟ ತಿಂಡಿನ ಮಾಡಿ ಅನ್ನುವಂಥದ್ದು ಇದೆ. ಯಾರಿಗೋ ಏನೋ ಒಂದು ಪ್ರಾಣಿ ಏನೋ ಒಂದು ತಗೊಂಬಂದು ಕೊಡುತ್ತೆ, ಅದನ್ನ ತಿಂತಾ ಇದೆ, ಅದ್ರ ಬಗ್ಗೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಏನೋ ಒಂದು ಸ್ವಲ್ಪ ಮೆಡಿಕಲ್ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಂಗೆ, ಪೋಸ್ಟ್ ಮಾರ್ಟಮ್ಗೆ ಸಂಬಂಧಪಟ್ಟಂಗೆ, ಅಥವಾ ಆರ್ಗನ್ ಡೊನೇಟ್ ಮಾಡಿರ್ತಾರಲ್ಲ ಆರ್ಗನ್ಸು, ಅದನ್ನ ಇಟ್ಟಿರ್ತಾರಲ್ಲ ಜಾಗ, ಆ ಜಾಗದ ಬಗ್ಗೆ ಸ್ವಲ್ಪ ಏನೋ ಗಮನ ಕೊಡಿ ಅನ್ನುವಂಥ ರೀತಿ ಇದೆ. ನನಗೆ ಯಾಕೆ ಈಗ ಬರ್ತಿದೆ ಗೊತ್ತಿಲ್ಲ. ಮೇ ಬಿ ಎಲ್ಲ ಅಲ್ಲಿ ಇಟ್ಟಿರ್ತಾರಲ್ಲ, ಅಲ್ಲಿ ಏನೋ ಸಮಸ್ಯೆಗಳಾಗ್ತಾ ಇರ್ಬೋದು, ಅಥವಾ ಅದನ್ನ ಸರಿಯಾಗಿ ಸ್ಟೋರ್ ಮಾಡ್ದಿರಾ ಇಟ್ಟಿರುತ್ತಾ ಇರಬಹುದು, ಅಥವಾ ಸ್ಟೋರೇಜ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರಬಹುದು, ನಂಗೆ ಗೊತ್ತಿಲ್ಲ. ಸೊ ಏನ್ ಇವ್ರು ಹೇಳ್ತಾರ, ಇವ್ರಿಗೆ ಗೊತ್ತಾಗತ್ತ ಅಂತ ಅಂದ್ರೆ ನನಗೆ ಗೊತ್ತಿಲ್ಲ. ಆ ಥರನೇ ನಂಗೆ ಇಲ್ಲಿ ಮೆಸೇಜ್ ಇರೋದು. ಜೊತೆಗೆ ಬಸವಣ್ಣನ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಇಲ್ಲಿ ಇದೆ. ಮಹಿಷಾಸುರ ಮರ್ದಿನಿ ಸರಿಯಾಗಿ ನೋಡ್ಕೊಳ್ತಾಳೆ ಎಲ್ರು ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಈ ಜಾಗ ಏನಿದೆ, ಸಮಥಿಂಗ್ ಒಂದು ರೀತಿ ಹಿಡನ್ ಮೆಸೇಜ್ ಇದೆ. ಐ ಡೋಂಟ್ ನೋ ಹೌ ಟು ಡಿಸ್ಕ್ರೈಬ್ ದಿಸ್ ಒನ್, ಬಟ್ ಅದು ನಂಗೆ ತುಂಬ ಟ್ರಿಗರ್ ಮಾಡ್ತಿದೆ. ಅದು ನನಗೆ ಹೇಳಲಿಕ್ಕೆ ಬರ್ತಿಲ್ಲ ಹೇಗೆ ಹೇಳೋದು ಅಂತ. ಬಟ್ ಹಿಡನ್ ಸೀಕ್ರೆಟ್ ಥರ ಇದೆ. ಇಟ್ಸ್ ಓಕೆ. ಸೊ ಟೈಮ್ ನಿಮ್ಮ ಜೀವನದಲ್ಲಿ ಈ ಒಂದು ಅಪಾಯ ಅವಘಡ ಬರ್ದಿರೋ ಹಾಗೆ ಎಚ್ಚರಿಕೆನ ಕೊಡ್ಲಿ ಅಂತ ಹಾರೈಸ್ತೀನಿ.
ಯು ಆರ್ ಹೈಲಿ ಪ್ರೊಟೆಕ್ಟೆಡ್. ಪ್ರೊಟೆಕ್ಷನ್ ಇದೆ. ಫಾರಿನಿಂದ ಆಫರ್ ಬರುವಂಥ ಸಾಧ್ಯತೆ ಇದೆ. ಮ್ಯಾರೇಜ್ ಆಫರ್ ಇರ್ಬೋದು, ಜಾಬ್ ಆಫರ್ ಇರ್ಬೋದು, ಸ್ಟಡಿ ಆಫರ್ ಇರ್ಬೋದು, ಬರುತ್ತೆ. ಜೊತೆಗೆ ಹೈಲಿ ಪ್ರೊಟೆಕ್ಷನ್ ಇದ್ದೀರಾ. ನಿಮ್ಮ ಸಮಸ್ಯೆ ಎಲ್ಲವೂ ಕೂಡ ಎಂಡ್ ಆಗಿದೆ. ಕಾರ್ಮಿಕ್ ಕನೆಕ್ಷನ್ ಎಂಡ್ ಆಗಿದೆ. ಸೊ ನಿಮ್ಮ ಕರ್ಮ ಫಲಗಳು ಎಂಡ್ ಆಗಿದೆ. ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಆದರೂ ದುಷ್ಟರು ಮಾತಾಡ್ತಾ ಇರ್ತಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಹೊಸ ಜೀವನ ನಿಮಗೋಸ್ಕರ ಕಾಯ್ತಾ ಇದೆ. ಯಾರ ಮನ್ಸಿಗೆ ನೋವಾಗಿದೆ, ಯಾರು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ನೋವು ಮಾಡಿದ್ದೀರಾ ಅಥವಾ ನೋವಾಗಿದೆ, ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ. ಆ ದೇವಿ ಆಶೀರ್ವಾದ ಇದೆ. ಬೊಗಳೋ ನಾಯಿ ಕಚ್ಚುತ್ತೋ ಕಚ್ಚಲ್ವೋ ಅದು ಸೆಕೆಂಡ್ರಿ. ಬಟ್ ದೇವಿ ನಿಮ್ಮ ಜೀವನದಲ್ಲಿ ಇರ್ತಾಳೆ. ದೇವಿ ನಿಮ್ಮ ಜೀವನದಲ್ಲಿ ಈ ನೋವನ್ನ ಬರ್ಸೋದಕ್ಕೆ ದೇವಿ ಶಕ್ತಿ ಕೊಡ್ತಾಳೆ. ಸೊ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ದಿರೋ ಹಾಗೆ ತಡಿತಿರೋರಿಗೂ ಕೂಡ ಸಮಸ್ಯೆ ಇದೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸೋಲ್ಮೇಟ್ ಎನರ್ಜಿ ಇದೆ. ಕಿಂಗ್ ಆಫ್ ಪೆಂಟಕಲ್, ಕ್ವೀನ್ ಆಫ್ ಪೆಂಟಕಲ್ ಇದೆ. ಸೊ ಎಸ್, ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಡೈವರ್ಸ್ ಆಗಿರೋರ್ಗೂ ಕೂಡ ಮ್ಯಾರೇಜ್ ಪ್ರೊಫೈಲ್ ಬರುವಂಥದ್ದು, ಮತ್ತೆ ರಿಮ್ಯಾರೇಜ್ ಆಗುವಂಥದ್ದು, ಬೇರೆ ವ್ಯಕ್ತಿ ಜೊತೆ ಆಗುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೀವನ ಯಶಸ್ವಿ ಜೀವನ ಆಗಬಾರ್ದು, ನಿಮ್ಮ ಕೆರಿಯರ್ ಚೆನ್ನಾಗಿ ಹೋಗಬಾರ್ದು ಅಂತ ಸ್ವಲ್ಪ ಸಮಸ್ಯೆ ಮಾಡಿದ್ದಾರೆ. ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಇದೆ. ಅದನ್ನ ರಿಮೂವ್ ಮಾಡ್ಕೊಳ್ಳಿ. ನಿಮ್ಮ ತಾಯಿ ಕಡೆ ಸಂಬಂಧಿಕರಿಂದ ಹೆಚ್ಚಿನ ಸಮಸ್ಯೆ ಆಗ್ತಿದೆ. ನಿಮ್ಮ ತಂದೆ ಕಡೆ ಸಂಬಂಧಿಕರಿಂದ ಕೂಡ ಹೆಚ್ಚಿನ ಸಮಸ್ಯೆ ಆಗ್ತಿದೆ. ಇದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ವಿನ್ನಿಂಗ್ ಮೂಮೆಂಟ್ ಇದೆ. ದೇವರ ಆಶೀರ್ವಾದ ಇದೆ. ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಆರಾಮ್ಸೆ ಎಂಜಾಯ್ ಮಾಡಿ. ಈ ಖಾಸಗ್ರಹ ಚಂದ್ರಗ್ರಹಣ ಏನಿದೆ ಅದು ಕೂಡ ಬದಲಾವಣೆಯನ್ನು ತರ್ತಾ ಇದೆ. ಸೂರ್ಯಗ್ರಹಣ, ಚಂದ್ರಗ್ರಹಣ, ನ್ಯೂ ಇಯರು, ಹುಣ್ಣಿಮೆ, ಅಮಾವಾಸ್ಯೆ, ಸಾಕಷ್ಟು ವೇರಿಯೇಷನ್ ಇದೆ ಈ ತಿಂಗಳಲ್ಲಿ. ನೋಡೋಣ ಏನೇನಾಗಬಹುದು. ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥ ನಂಬಿಕೆ, ಭರವಸೆ ಇದೆ. ಸೊ ಹೊಸ ವರ್ಷ ನಿಮಗೆ ಒಳ್ಳೇದು ಮಾಡಲಿ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ನೋಡ್ತೀರಾ. ಇನ್ನು ಹೆಚ್ಚಾಗಲಿ ಅಂತ ಹಾರೈಸ್ತೀನಿ. ಸೊ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗಲಿ. ಟೇಕ್ ಕೇರ್.